ನಮಸ್ಕಾರ. ವಿ ನಾಗರಾಜ್ ಅಂತ, ಮಾಜಿ ವಾರ್ಡಾಧ್ಯಕ್ಷ, ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದೆ. ನಂದಾದಮೇಲೆ ನಮ್ಮ ಲಿಖಿತ್ ಗೌಡ್ರು ಅಂತ ನಮ್ಮ ಸಾಹೇಬರು ವಾರ್ಡಾಧ್ಯಕ್ಷನಾಗಿ ಮಾಡಿದ್ದಾರೆ. ಅವ್ರ ಜೊತೆನೂ ನಾವು ಸುಮಾರು 2 ವರ್ಷದಿಂದ ಸಂಘಟನೆಯಲ್ಲಿದ್ದೀವಿ. ಇಲ್ಲಿ ವಾರ್ಡಲ್ಲಿ ಏನೇನು ಕೆಲಸ ಆಗಿದೆ ಅಂತ ನನಗೆ, ಲಿಖಿತ್ತು ಮತ್ತು ನಮ್ಮ ಜೊತೆ ಇರೋ ಲೀಡರ್ಗಳಿಗೆ ಎಲ್ಲರಿಗೂ ಗೊತ್ತೈತೆ. ಪ್ರತಿ ಬಡಾವಣೆ ನನಗೆ ತಿಳಿದಂಗೆ ಸುಮಾರು ಒಂದು 25 ಬಡಾವಣೆ ನಮ್ಮ ದೊಡ್ಡಬೇರಿಕಲ್ಲಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ 25 ಬಡಾವಣೆಯಲ್ಲಿ ಕಾವೇರಿ ವಾಟ್ರಿಂದ ಹಿಡಿದು ಆಮೇಲೆ ಬೋರ್ವೆಲ್ ಅಂತೂ ನನಗೆ ತಿಳಿದ ಒಂದು 40 ಬೋರ್ವೆಲ್ ಹಾಕ್ಸ್ಕೊಟ್ಟ ನಮ್ಮ ದೊಡ್ಡಬೇರಿಕಲ್ಲಲ್ಲಿ. ಆ ಒಂದೊಂದು ಪಾಯಿಂಟಲ್ಲಿ ಎಲ್ಲೂ ಯಾವುದೋ ಒಂದೋ ಎರಡೋ ಫೇಲ್ಯೂರ್ ಆಗಿರ್ಬೋದು ಅಷ್ಟೇ, ಎಲ್ಲನೂ ಸಕ್ಸಸ್ ಆಗೈತೆ. ಅದಕ್ಕೆ ನಮ್ಮ ಸಾಹೇಬ್ರನ್ನ ನಾವು ಭಗೀರಥ ಅಂತಲೇ ಕರಿತೀವಿ. ಅವ್ರು ಎಲ್ಲಿ ಕೈ ಹಾಕಿದ್ರೆ ನೀರು ಬಂದೇ ಬರುತ್ತೆ. ಈ ರೀತಿ ನಾವು ಸುಮಾರು ಕಾರ್ಯಕ್ರಮಗಳನ್ನ ನಮ್ಮ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಲಿಖಿತ್ ಅವ್ರು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಒಂದೊಂದು ಗಲ್ಲಿನೂ ನೋಡ್ತಾರೆ, ಎಲ್ಲೆಲ್ಲಿ ಏನೇನು ರೋಡ್ಗಳಾಗಿಲ್ಲ, ಆ ಮಿಸ್ಸಿಂಗ್ ಬಿಟ್ನೆಲ್ಲ ಹುಡುಕ್ತಾರೆ. ಸ್ಯಾನಿಟರಿ ಮಿಸ್ಸಿಂಗ್ ಬಿಟ್ಟು, ವಾಟರ್ ಲೈನ್ ಮಿಸ್ಸಿಂಗ್ ಬಿಟ್ಟು ಎಲ್ಲ ಹುಡುಕಿ ಪ್ರತಿಯೊಂದು ಕಾರ್ಯಕ್ರಮನೂ ಎಸ್ಟಿಮೇಟ್ ಮಾಡಿಸಿ, ಅದಕ್ಕಂತ ಒಂದೊಂದು ಸಂಘಟನೆ ಆಗಲಿ ಅಂದ್ಬಿಟ್ಟು ಅಲ್ಲಿರೋ ಲೋಕಲ್ ಲೀಡ್ರನ್ನೇ ಇಟ್ಕೊಂಡು ನಾವು ಆ ಪೂಜಾ ಕಾರ್ಯಕ್ರಮನೇ ಆಗಲಿ ಎಲ್ಲ ಪ್ರತಿಯೊಂದು ಜನಕ್ಕೆ ಮಾಹಿತಿ ಹೋಗ್ಬೇಕು. ನಾವು ಏನು ಮಾಡಿದ್ವಿ ಅಂತ ಗೊತ್ತಾಗಬೇಕಂತ ನಮ್ಮ ಅಧ್ಯಕ್ಷರು ಅದನ್ನು ನಮ್ಮ ಜನಕ್ಕೆ ಮಾಹಿತಿ ಹೋಗೋಂಥ ಕೆಲಸಗಳನ್ನ ಪ್ರತಿಯೊಂದು ಸಣ್ಣ ಕಾರ್ಯಕ್ರಮ ಇದ್ರೂ MLA ಕರೆಸ್ತಾರೆ. ಆಮೇಲೆ ಇವತ್ತವರೆಗೆ ಎಲ್ಲರ ಈ 234 MLAಗಳಲ್ಲಿ ಒಂದು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಇದ್ದರೆ MLAಗಳು ಬರ್ತಾರೆ. ನೀವು ನೋಡಿದ್ರೆ ಎಲ್ಲರ ನಮ್ಮ MLA ಆ ಥರ ಅಲ್ಲ. ಒಂದು ಚಿಕ್ಕದು ಒಂದೇ ಒಂದು ಸಣ್ಣದು ಬೋರ್ವೆಲ್ ಪೂಜೆ ಇದು ಕರೆದ್ರೂ ಬರ್ತಾರೆ. ಇಷ್ಟು ಆ್ಯಕ್ಟಿವ್ ಆಗಿ ಈ 13 ವರ್ಷದಲ್ಲಿ ಯಾರ MLA ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮ ಸೋಮಶೇಖರ್ ಒಬ್ಬರು. ಈ ಮಾರನ ಲೇಔಟ್ ಬಡಾವಣೆ ಹೆಣ್ಮಕ್ಳಿಗೆ ಆರೋಪ ಮಾಡಿದ್ದಾರೆ. ಮಾರನ ಲೇಔಟ್ ಹೆಣ್ಮಕ್ಳು ಏನಂತ ಹೇಳ್ತಾರೆ, 1000 ರೂಪಾಯಿ ಅಂತ. ಆಮೇಲೆ 1000 ರೂಪಾಯಿ ಓಟಿಗೆ 1000 ರೂಪಾಯಿ ಅಂತ ಹೇಳ್ತಾರೆ. ಅವರೇ ಕೊಡ್ತಾರೆ? ಇಲ್ಲ, ಒಂದು ನಿಮಿಷ. ಓಟಿಗೆ 1000 ರೂಪಾಯಿ ಕೊಟ್ಟಿರೋರು ಯಾರು ಅಂತ ತಿಳ್ಕೊಬೇಕು ಫಸ್ಟು. ಇವತ್ತಿಗೂ ನಮ್ಮ ದೊಡ್ಡಬೇರಿಕಲ್ಲಲ್ಲಿ ನಮಗೆ ಲೀಡ್ ಬಂದಿಲ್ಲ. ಅವ್ರು ಹೇಳ್ತಾರಲ್ಲ ಓಟ್ ಹಾಕ್ತಾರ ಹತ್ರ ಹೋಗಿ ಕೇಳಿ ಅಂತ ಹೇಳಿದ್ರಂತ. ಇವತ್ತವರೆಗೂ ನಮ್ಮ ಸಾಹೇಬ್ರು ಆ ಥರ ನೋಡಂಗಿದ್ದೀರೋ ದೊಡ್ಡಬೇರಿಕಲ್ಲು 0% ಡೆವಲಪ್ಮೆಂಟ್ ಮಾಡಬೇಕಾಗಿ 0% ಡೆವಲಪ್ಮೆಂಟಲ್ಲಿ ಇರಬೇಕಾಯ್ತು. 12 ವರ್ಷದಲ್ಲಿ ಅವ್ರಿಗೆ ಗೊತ್ತಿರ್ತದೆ. 20 ವರ್ಷದಿಂದ ಇದ್ದಾರೆ ಅಂತ ಹೇಳಿದ್ರಲ್ಲ ಲೇಡಿ. 20 ವರ್ಷದಿಂದ ದೊಡ್ಡಬೇರಿಕಲ್ಲು, ತಿಪ್ಪೇನಹಳ್ಳಿ ಎಲ್ಲ ಹೆಂಗಿತ್ತು ಅಂತ ನಾವು ನೋಡಿದ್ವಿ. ಮಳೆ ಬಂದರೆ ಒಂದು ಗಾಡಿ ತಿರುಗಾಡೋಕ್ಕಾಯ್ತಿರ್ಲಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋಕ್ಕಾಯ್ತಿರಲಿಲ್ಲ. ಸ್ಕೂಲ್ ಬಸ್ ಎಲ್ಲ ಹಂಗಾಗಿ ಊದ್ಕೊಳ್ಳೋದು. ಶೋಭಾ ಕಾರಂಜಿ MLA ಇದ್ದಾಗ ಏನು ಮಾಡಿದ್ರಪ್ಪ? ಏನೂ ಮಾಡಿಲ್ಲ. 2013ರಿಂದ ಇವತ್ತು 25ರವರೆಗೂ ಡೆವಲಪ್ಮೆಂಟು. ಅವತ್ತು ಒಂದು 1000 ರೂಪಾಯಿ ಅಡಿಗೆ ಸ್ಕ್ವೇರ್ ಫೀಟ್ಗೆ ಹೋಗ್ತಾ ಇರಲಿಲ್ಲ ಸೈಟ್ಗಳು. ಇವತ್ತು 8000 ಹೋಯ್ತಾ ಇದ್ರು ತಿಪ್ಪೇನಹಳ್ಳಿಯಲ್ಲಿ ರೇಟು. ಇಷ್ಟು ಡೆವಲಪ್ಮೆಂಟ್ಗೆ ಯಾರು ಕಾರಣ? ಅವ್ರ ಆಸ್ತಿ ಇಷ್ಟು ಮಟ್ಟಕ್ಕೆ ಬೆಳಿಬೇಕಂದ್ರೂ ನಮ್ಮ ಸಾಹೇಬ್ರೇ ಕಾರಣ. ಆ ಡೆವಲಪ್ಮೆಂಟ್ ಆಗಿರೋದಕ್ಕೆ ತಾನೇ ಇವತ್ತು ಈ ಮಟ್ಟಕ್ಕೆ ಅವರೆಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಿರೋದು. ಎಕರೆಗಟ್ಟಲೆ ಜಮೀನು ಇಟ್ಕೊಂಡಿರೋರೆಲ್ಲ ಶ್ರೀಮಂತರಾಗಿರೋದು. ಅದಕ್ಕೂ ನಮ್ಮ ಸಾಹೇಬ್ರನ್ನೇ ನೆನೆಸ್ಕೋಬೇಕು. ಅವರು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿ ಯಾವುದೋ ಒಂದು ಬೋರ್ವೆಲಲ್ಲಿ ಒಂದು ಏನೋ ರಿಪೇರಿ ಆಗಿರೋದನ್ನ ಮಾಹಿತಿ ಬೇಕಂತ ಇದೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು ಅವ್ರಿಗೆ. ಯಾಕಂದ್ರೆ ಎಲೆಕ್ಷನ್ ಬರ್ತಾಯಿತ್ತಲ್ಲ, ಈ ಎಲೆಕ್ಷನ್ ಗಿಮಿಕ್ ಆಗಿ ಅವ್ರು ಯಾವಾಗಲೂ ಅಷ್ಟೇ ನಾವು ನೋಡಿದ್ದೀವಲ್ಲ. ಈಗ 4 ಸಲ ಸೋತಾಗಲೂ ಅಷ್ಟೇ ಅವ್ರು ಯಾವಾಗ ಆಚೆ ಬರೋದಂತ ಇಡೀ ನಮ್ಮ ದೊಡ್ಡಬೇರಿಕಲ್ಲಲ್ಲ, ಇಡೀ ಯಶವಂತಪುರ ಕ್ಷೇತ್ರಕ್ಕೆ ಗೊತ್ತು. ನೀನು ಎಲೆಕ್ಷನ್ ಬರ್ತಾಯಿತ್ತಂದರೆ 3 ತಿಂಗಳಲ್ಲಿ ಆ್ಯಕ್ಟಿವ್ ಆಗಿಬಿಡ್ತಾರೆ. ಅವ್ರ ಟೀಮ್ ಎಲ್ಲರೂ ಹಂಗೆ ಆ್ಯಕ್ಟಿವ್ ಆಗೋಯ್ತದೆ. ಅಲ್ಲಿವರೆಗೂ ಎಲ್ಲ ಮನಗಿರ್ತಾರೆ, ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರೆ. ಅವ್ರ ಲೈಫು 5 ಇಯರ್ಸಲ್ಲಿ ಆರಾಮಾಗಿ ಎಂಜಾಯ್ಮೆಂಟ್ ಅಷ್ಟೇ. ಲಾಸ್ಟ್ 3 ಮಂತ್ಸ್ ಇನ್ನೇನು ಎಲೆಕ್ಷನ್ ಬರ್ತೈತೆ ಅಂದರೆ ಫುಲ್ ಆ್ಯಕ್ಟಿವ್ ಆಗೋಯ್ತಾರೆ. ಇದೇ ರೀತಿ ರಾಜಕಾರಣ ಮಾಡ್ಕೊಂಡು ಆ 3 ತಿಂಗಳು ಏನು ಮಾಡ್ತಾರೆ ಅನ್ಕೊಂಡು ಇವರೆಲ್ಲ ಓಡಾಡ್ತಾರೆ. ಲಾಸ್ಟ್ ದುಡ್ಡು 1000 ರೂಪಾಯಿ ಕೊಡ್ತಾ ಇರೋದು ಅವರು, ನಮ್ಮ ಸಾಹೇಬ್ರೆಲ್ಲ ಡೆವಲಪ್ಮೆಂಟ್ ಮಾಡಿ ಓಟ್ ಹಾಕ್ಸ್ಕೊಂಡಿರೋದು. ಕೆಲವೊಂದು ಕಡೆ ಲೀಡ್ ಬರ್ದೇ ಇರೋದು. ಯಾಕಂದ್ರೆ ನಾವು ಕೆಲವೊಂದು ಕಡೆ ದುಡ್ಡು ಕೊಡೋಲ್ಲ, ಅವ್ರು ದುಡ್ಡು ಕೊಡ್ತಾರೆ, ಲೀಡ್ ಬಂದಿರ್ತದೆ. ಯಾಕಂದ್ರೆ ಇಲ್ಲಿ ಅವ್ರಿಗೂ JDS ಬೇಕಂತ ಅಂತ ದುಡ್ಡು ಕೊಡೋದವರು. ಇಲ್ಲಿ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅಂತ. ನಾವು ಯಾವುದು ದುಡ್ಡು ಕೊಟ್ಟದ್ದು ಆಮಿಷ ನೀಡಿ ಯಾವ ಓಟ್ ಹಾಕ್ಸ್ಕೊಂಡಿಲ್ಲ ಇವತ್ತರೆಗೂ. ನಾವು ಡೆವಲಪ್ಮೆಂಟಲ್ಲೇ ಇಷ್ಟು ಓಟ್ ಬಿದ್ದಿರೋದು. ಒಂದು ಸಲಿನೂ ಏನು ಕಡಿಮೆ ಏನು ಅಂತರದಲ್ಲೇನು ಗೆದ್ದಿಲ್ಲ. ಮೋರ್ ದೆನ್ 15,000 20,000 ಲೀಡಲ್ಲೇ ಗೆದ್ದವ್ರೆ. ನೆಕ್ಸ್ಟ್ 50,000 ಲೀಡಲ್ಲೂ ಗೆಲ್ತಾರೆ. ಯಾಕಂದರೆ ಆ ಟೈಮಲ್ಲಿ ಡೆವಲಪ್ಮೆಂಟ್ ಅರ್ಧಂಬರ್ಧ ಆದಾಗಲೇ ಇಷ್ಟು ಓಟ್ ಬಿದ್ದೈತೆ. ಆಲ್ಮೋಸ್ಟ್ ಈ BBMP ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ನಮ್ಮ ದೊಡ್ಡಬೇರಿಕಲ್ಲಲ್ಲಿ ಎಲ್ಲ ರೋಡ್ಗಳು ಡಾಂಬರೀಕರಣ ಆಗಿರ್ತದೆ. ಕಾವೇರಿ ವಾಟರ್ ಆಗೈತೆ, ಮಿಸ್ಸಿಂಗ್ ಬಿಟ್ಟು ಮತ್ತು ಬೋರ್ವೆಲ್ ಫೆಸಿಲಿಟಿ ಇದ್ದಾವೆ. ಏನು ಮತ್ತು ನೋಡಿ ಕೆರೆ ಡೆವಲಪ್ಮೆಂಟ್ ಮಾಡೋರೆ. ಆಮೇಲೆ ಸ್ಟ್ರೀಟ್ ಲೈಟ್ಗಳೇ ಆಗಲಿ ಪ್ರತಿಯೊಂದೂ ಡೆವಲಪ್ಮೆಂಟ್ ಆಗೈತೆ. ಹಾಗಾಗಿ ಈ ಸಲ ಇದೆಲ್ಲ ಎಲೆಕ್ಷನ್ ಗಿಮಿಕ್ಗೋಸ್ಕರ ಇವರೇ ಕುತ್ಕೊಂಡು ಕ್ರಿಯೇಟ್ ಮಾಡಿ. ಈಗ ನೋಡಿರಿ ಎಲ್ಲ 4-5 ಕಡೆ ಸ್ಟಾರ್ಟ್ ಆಗೋೈತೆ. 25ನೇ ವರ್ಷ ವಾರ್ಷಿಕೋತ್ಸವ ಅಂತ ಸ್ಟಾರ್ಟ್ ಮಾಡೋರು. ನಾವಂಥ ಕಾರ್ಯಕ್ರಮ ಎಲ್ಲ ಮಾಡಿಲ್ಲ. ನಾವು ಮಾಡಿರೋದೆಲ್ಲ ಬಂದ್ಬಿಟ್ಟು ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಮಾತ್ರನೇ. ಅವ್ರ ಹತ್ರ ಏನೈತೆ ಮಾತಾಡೋದಕ್ಕೆ ಹೇಳ್ರಿ? ಡೆವಲಪ್ಮೆಂಟ್ ಮಾಡಿದ್ರೆ ತಾನೇ ಏನಾರ ಅದ್ರನ್ನ ಇಟ್ಕೊಂಡು ಮಾತಾಡೋಕೆ ಬರೋಕ್ಕಾಗೋದು. ಇಂಥವೇ 1000 ರೂಪಾಯಿ ಕೊಡೋದು, ಯಾವ್ದಾರು ಒಂದು ಫಂಕ್ಷನ್ ಮಾಡೋದು, ಯಾವ್ದಾರು ಒಂದು ಆರ್ಕೆಸ್ಟ್ರಿಗೆ 50,000 ಕೊಡೋದು, ಅಲ್ಲಿ ಅಂದರೆ ಎತ್ಕಟ್ಟು ಹೇಳೋದು, ಇಂಥವೇ ಮಾಡ್ಕೊಂಬಂದಿರೋದು ಇವತ್ತವರೆಗೂ ರಾಜಕಾರಣ ಅವರು.
ಇನ್ನು ಮುಂದೆ ಅವ್ರು ಅದೇ ಥರನೇ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಏನು ಮಾಡೋಕೆ ಅವ್ರ ಕೈಲಿ ಉಳಿಸೋದೇ ಇಲ್ವಲ್ಲ ನಮ್ಮ ಸಾಹೇಬರು. ಈ ಟರ್ಮ್ ಮುಗಿಯೋಷ್ಟೊತ್ತಿಗೆ ಇಡೀ ಕ್ಷೇತ್ರನೇ ಡೆವಲಪ್ಮೆಂಟ್ ಆಗಿರ್ತದೆ ಆಲ್ಮೋಸ್ಟ್ 90%. ಮಾರಣ್ಣ ಬಡಾವಣೆ ಸಮಸ್ಯೆ ಬಗೆಹರಿಸ್ತಾರೆ ಈಗ ಮಾಡಿರೋ ಆರೋಪಕ್ಕೆ? ಅದನ್ನ ನಮ್ಮ ಅಧ್ಯಕ್ಷರು ಇವಾಗ ನೆನ್ನೆ ನಮಗೆ ಮಾಹಿತಿ ಬಂದೈತೆ, 2-3 ದಿನದಲ್ಲಿ ಅದೇನೈತೆ ಅವ್ರ ಬಗೆಹರಿಸ್ತಾರೆ. ಯಾಕಂದರೆ ಅವರೂ ಅಷ್ಟೇ MLA ಟ್ರಾನ್ಸ್ಪರೆಂಟಾಗಿ ಇಲ್ಲಿ ಕೆಲಸ ಮಾಡ್ತಾರೆ ಅವರು. ನಾವು ಹಗಲು ರಾತ್ರಿ ಕೆಲಸ ಮಾಡೋದ್ರ ಜೊತೆಗೆ ನೋಡಿದ್ದೀವಿ. ಯಾಕಂದರೆ ಈಗ 12 ಗಂಟೆ ರಾತ್ರಿಯಲ್ಲಿ ಫೋನ್ ಹಾಕಿದ್ರು ಹೋಗಿ ರೆಸ್ಪಾನ್ಸ್ ಮಾಡೋದು. ಸ್ಟೇಷನ್ಗೆ ಆಗಲಿ ಪ್ರತಿಯೊಂದು ಯಾವುದಾದ್ರು ಪೋಲಿ ಹುಡುಗರು ಅವು ಇವೆಲ್ಲ ಏನಾರ ಮಾಡ್ತಿರ್ತವೆ. ಅಂಥದಕ್ಕೆಲ್ಲನೂ ಹೋಗಿ ಮಧ್ಯರಾತ್ರಿಯಲ್ಲಿ ಹೋಗಿ ಅವ್ರು ರೆಸ್ಪಾನ್ಸ್ ಮಾಡಿದ್ದಾರೆ. ಅದನ್ನು ನಮ್ಮ MLA ಅವರು ಎಷ್ಟೋ ವೇದಿಕೆಯಲ್ಲಿ ಹೇಳಿದ್ದಾರೆ. ಲಿಖಿತ್ 24/7 ಕೆಲಸ ಮಾಡ್ತಾರೆ, 24/7 ಕೆಲಸ ಮಾಡ್ತಾರೆ ಅಂತ. ನಾವು ಜೊತೆಗಿದ್ದೀವಲ್ಲ, ಹಂಗಾಗಿ ನಮಗೂ ಮಾಹಿತಿ ಇದೆ. ಇದನ್ನು 3-4 ದಿನದಲ್ಲಿ ಅವರು ಸಾರ್ಟ್ ಔಟ್ ಮಾಡಿಕೊಡ್ತಾರೆ.